ಮೋಕ್ಷದ ಏಕಾದಶಿ 2024 ಈ ಶುಭ ದಿನದ ಬಗ್ಗೆ ದಿನಾಂಕ, ಮುಹೂರ್ತ ಮತ್ತು ಮಹತ್ವ. ಮೋಕ್ಷದ ಏಕಾದಶಿ ಉಪವಾಸವನ್ನು ಆಚರಿಸುವುದು ವಿಮೋಚನೆಯನ್ನು ನೀಡುತ್ತದೆ ಎಂದು ನಂಬಲಾಗಿದೆ. ವ್ಯಕ್ತಿಗಳನ್ನು ಜನನ ಮತ್ತು ಮರಣದ ಚಕ್ರದಿಂದ ಮುಕ್ತಿಗೊಳಿಸುತ್ತದೆ ಮತ್ತು ಶಾಂತಿ ಮತ್ತು ಸಮೃದ್ಧಿಯನ್ನು ತರುತ್ತದೆ. ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಎಂದು ಆಚರಿಸಲಾಗುವ ಮೋಕ್ಷದ ಏಕಾದಶಿಯು ಹಿಂದೂ ಧರ್ಮದಲ್ಲಿ ಅಪಾರ ಆಧ್ಯಾತ್ಮಿಕ ಪ್ರಾಮುಖ್ಯತೆಯನ್ನು ಹೊಂದಿದೆ. ಇದು ಭಗವಾನ್ ವಿಷ್ಣು, ಲಕ್ಷ್ಮೀ ದೇವತೆ ಮತ್ತು ಭಗವಾನ್ ಕೃಷ್ಣನಿಗೆ ಸಮರ್ಪಿತವಾಗಿದೆ. ಈ ವ್ರತವನ್ನು ಆಚರಿಸುವುದರಿಂದ ಪಾಪಗಳಿಂದ ಮುಕ್ತಿ ದೊರೆಯುತ್ತದೆ ಮತ್ತು ಪೂರ್ವಜರಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಏಕಾದಶಿಯನ್ನು ಉಪವಾಸಗಳಲ್ಲಿ ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಮತ್ತು ಮಾರ್ಗಶಿರ ಮಾಸವು ವಿಶೇಷವಾಗಿ ವಿಷ್ಣುವಿಗೆ ಪ್ರಿಯವಾಗಿದೆ. ದಿನಾಂಕ, ಪೂಜಾ ಸಮಯಗಳು ಮತ್ತು ಅದರ ಮಹತ್ವವನ್ನು ಒಳಗೊಂಡಂತೆ 2024 ಮೋಕ್ಷದ ಏಕಾದಶಿಯ ಪ್ರಮುಖ ಮಾಹಿತಿ. ಡಿಸೆಂಬರ್ 11, 2024 ಬುಧವಾರದಂದು ಮೋಕ್ಷದ ಏಕಾದಶಿಯೆಂದು ಆಚರಿಸಲಾಗುತ್ತದೆ. ಈ ದಿನ ಗೀತಾ ಜಯಂತಿಯನ್ನು ಸಹ ಆಚರಿಸಲಾಗುತ್ತದೆ. ಮೋಕ್ಷದ ಏಕಾದಶಿಯಂದು ಉಪವಾಸ ಮಾಡುವುದು ಸಂತತಿ, ಸಂಪತ್ತು ಅಥವಾ ಮದುವೆಗೆ ಆಶೀರ್ವಾದ ಪಡೆಯಲು ಮಂಗಳಕರವೆಂದು ನಂಬಲಾಗಿದೆ. ಇದು ಎಲ್ಲ ದುಃಖಗಳನ್ನು ನಿವಾರಿಸುತ್ತದೆ ಮತ್ತು ಜೀವನದಲ್ಲಿ ಶಾಂತಿ, ಸಮೃದ್ಧಿ ಮತ್ತು ಸಂತೋಷವನ್ನು ತರುತ್ತದೆ ಎಂದು ಹೇಳಲಾಗುತ್ತದೆ. ಮೋಕ್ಷದ ಏಕಾದಶಿ 2024 ಸಮಯಗಳು. ಏಕಾದಶಿ ತಿಥಿ ಆರಂಭ ಡಿಸೆಂಬರ್ 11, 2024 3:42 AM. ಏಕಾದಶಿ ತಿಥಿ ಮುಕ್ತಾಯ ಡಿಸೆಂಬರ್ 12, 2024 1:09 AM. ಮೋಕ್ಷದ ಏಕಾದಶಿ 2024 ವ್ರತ ಪಾರಣ. ಉಪವಾಸವನ್ನು ಡಿಸೆಂಬರ್ 12, 2024 7:05 AM ಮತ್ತು 9:09 AM ನಡುವೆ ಮುರಿಯಬಹುದು. ಪಾರಣ ತಿಥಿ ರಾತ್ರಿ 10:26 ಕೊನೆಗೊಳ್ಳುತ್ತದೆ. ಮೋಕ್ಷದ ಏಕಾದಶಿಯ ಮಹತ್ವ. ಹಿಂದೂ ಧರ್ಮದ ಅಂತಿಮ ಗುರಿಯು ಮೋಕ್ಷವನ್ನು ಸಾಧಿಸುವುದು ಮತ್ತು ಜನನ ಮತ್ತು ಮರಣದ ಚಕ್ರದಿಂದ ಮುರಿಯುವುದು. ಮೋಕ್ಷದ ಏಕಾದಶಿಯು ಭಕ್ತರಿಗೆ ಈ ಗುರಿಯತ್ತ ಮುನ್ನಡೆಯಲು ಮಹತ್ವದ ಅವಕಾಶವನ್ನು ಒದಗಿಸುತ್ತದೆ. ಈ ಉಪವಾಸವನ್ನು ಭಕ್ತಿಯಿಂದ ಆಚರಿಸುವವರು ಲೌಕಿಕ ಅಸ್ತಿತ್ವದ ಸಾಗರವನ್ನು ದಾಟಿ ಮೋಕ್ಷವನ್ನು ಪಡೆಯಬಹುದು ಎಂದು ನಂಬಲಾಗಿದೆ. ಭಕ್ತರು ತಮ್ಮ ಆಧ್ಯಾತ್ಮಿಕ ಪ್ರಯಾಣ ಮತ್ತು ತಮ್ಮ ಪೂರ್ವಜರ ಯೋಗಕ್ಷೇಮಕ್ಕಾಗಿ ಆಶೀರ್ವಾದವನ್ನು ಕೋರಿ ಭಗವಾನ್ ವಿಷ್ಣುವಿಗೆ ಸಮರ್ಪಿತವಾದ ಪೂಜೆಗಳನ್ನು ಸಹ ಮಾಡುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ.